ಹತ್ತಾರು ವರ್ಷಗಳಿಂದ ಪೌತಿ ಖಾತೆಗಳು ಮಕ್ಕಳಿಗೆ ವಂಶಿಕರಿಗೆ ಖಾತೆ ಬದಲಾವಣೆಯಾಗದೆ ಫಜೀತಿಯಾಗಿತ್ತು. ಅಪ್ಪನ ಆಸ್ತಿ ಇದ್ದರೂ ಅನುಭವಿಸುವಂತಿರಲಿಲ್ಲ. ಬಲಾಢ್ಯರು, ಪ್ರಭಾವಿಗಳ ಒತ್ತಡ, ದೌರ್ಜನ್ಯಗಳಿಂದ ಜಮೀನನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಬಡವರು, ಅನಕ್ಷರಸ್ಥರು ಬಂದಿದ್ದರು. ಎಷ್ಟೋ ಕಚೇರಿಗಳಿಗೆ ಅಲೆದಾಡಿ ಅವರು ಕೇಳೋ ದಾಖಲೆ ಒದಗಿಸಲಾಗದೆ ಸುಮ್ಮನಾಗಿದ್ದರು. ಅಂತಹ ಎಲ್ಲ ಪೌತಿ ಖಾತೆಗಳನ್ನು ಒಂದೇ ಹಂತದಲ್ಲಿ ಮುಗಿಸಿಕೊಟ್ಟು ಬಡಬಗ್ಗರಿಗೆ ಅನುಕೂಲ ಮಾಡಿಕೊಡಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೈಗೊಂಡ ಉಚಿತ ಪೌತಿ ಖಾತಾ ಆಂದೋಲನಕ್ಕೆ ಎಲ್ಲ ಜಿಲ್ಲಾಡಳಿತ, ತಾಲೂಕು ಆಡಳಿತಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆ ಆದೇಶಕ್ಕೆ ಎಚ್ಚೆತ್ತುಕೊಂಡಿರುವ ತಹಸೀಲ್ದಾರರು ಈಗ ಬೀದಿಗಿಳಿದಿದ್ದಾರೆ. ಊರೂರಿಗೆ ಬಂದು ಪೌತಿ ಖಾತೆಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇಂದಿನಿಂದ ಆಂದೋಲನ ಪ್ರಾರಂಭವಾಗಿದ್ದು ಎಲ್ಲ ತಾಲೂಕುಗಳಲ್ಲೂ ಏಕಕಾಲಕ್ಕೆ ಅಭಿಯಾನ ಪ್ರಾರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಈ ಪೌತಿ ಖಾತಾ ಆಂದೋಲನಕ್ಕೆ ಜಿಲ್ಲಾಧಿಕಾರಿ ಪಿ ರವೀಂದ್ರ ಚಾಲನೆ ನೀಡಿದರು. ತಾಲೂಕು ಒಂದರಲ್ಲೇ 24 ಸಾವಿರ ಪೌತಿ ಖಾತೆಗಳು ವಿಲೆ ಇದ್ದು ಅವುಗಳ ಪೈಕಿ 4,000 ಖಾತೆಗಳನ್ನು ಪೂರ್ಣಗೊಳಿಸಲಾಗಿದೆ. ಕೆಲವು ನ್ಯಾಯಾಲಯದಲ್ಲಿ ದಾವೆ ಇದೆ, ಇನ್ನು ಕೆಲವು ಮರಣ ಪ್ರಮಾಣ ಪತ್ರಗಳಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಅಂತಹವರಿಗೆ ಆಯಾ ವಿಎ ಮತ್ತು ಆರ್ಎಗಳೇ ಗ್ರಾಮದಲ್ಲಿ ಮಹಜರು ಮಾಡಿ ಪ್ರಮಾಣೀಕರಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 6 ವೃತ್ತಗಳಿದ್ದು ಎಲ್ಲ ವೃತ್ತಗಳಲ್ಲೂ ಆಂದೋಲನದ ರೂಪದಲ್ಲಿ ಎಲ್ಲ ಖಾತೆಗಳಿಗೂ ಉಚಿತವಾಗಿ ಸ್ಪಂದಿಸಲಾಗುವುದು. ಖಾತೆಗಳ ಸರಳೀಕೃತ ದಾಖಲೆಗಳಾದ ಆಧಾರ್ ಮತ್ತು ವಂಶವೃಕ್ಷದ ಪತ್ರ ನೀಡಿದರೆ ಸಾಕು, ಖಾತೆ ಬದಲಾವಣೆ ಮಾಡಿಕೊಡಲಾಗುವುದು ಎಂದು ತಹಸೀಲ್ದಾರ್ ರಶ್ಮಿ ತಿಳಿಸಿದ್ದಾರೆ. ಇಲ್ಲ, ಅದರ ಶುಲ್ಕ ಪೌತಿ ಖಾತೆ ಮಾಡೋದಕ್ಕೆ ಏನಿಲ್ಲ. ಬಟ್ ಅದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಂದು ಡೆತ್ ಸರ್ಟಿಫಿಕೇಟ್ ಮತ್ತು ವಂಶವೃಕ್ಷ ಇದೆ. ವಂಶವೃಕ್ಷ ಅವ್ರು ಮಾಡಿಸ್ಕೊಂಡ್ರೆ ಬರೀ ಪೌತಿ ಖಾತೆಗಲ್ಲ, ಹಲವಾರು ಸರ್ಕಾರಿ ಯೋಜನೆಗಳಿಗೆ ವಂಶವೃಕ್ಷ ಅನ್ನೋದು ಉಪಯೋಗಕ್ಕೆ ಬರುತ್ತೆ. ಸೊ ವಂಶವೃಕ್ಷ ಮ್ಯಾಂಡೇಟರಿ. ಡೆತ್ ಸರ್ಟಿಫಿಕೇಟು ಇವಾಗ ಈ ಪೌತಿ ಖಾತೆ ಮಾಡೋಕ್ಕೆ ಸಮಸ್ಯೆ ಏನು ಅಂದರೆ ಒಬ್ಬರು ತೀರ್ಕೊಂಡು 50 ವರ್ಷ 100 ವರ್ಷ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋದು ಕೋರ್ಟಲ್ಲಿ ಮುಖಾಂತರನೇ ತೊಗೊಳ್ಳೋದು ಸಮಸ್ಯೆ ಆಗಿರೋದ್ರಿಂದ ಈಗ ಕಂದಾಯ ಸಚಿವರು ಆ ನಿಯಮನೂ ಸ್ವಲ್ಪ ಸಡಿಲಗೊಳಿಸಿದ್ದಾರೆ. ಅಂದರೆ ವಿಎ ಮತ್ತು ಆರ್ಐ ಮಹಜರ್ ಮಾಡಿ ಈ ಥರ ಡೆತ್ ಆಗಿದ್ದಾರೆ ಅಂತ ಗೊತ್ತಿರುತ್ತೆ ಇಲ್ಲಿ ಗ್ರಾಮದಲ್ಲಿ ಗೊತ್ತಾಗೋದ್ರಿಂದ ಬೇಸಿಕ್ ಏನು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ತೊಗೊಂಡು ಮಹಜರ್ ಮಾಡಿ ಡೆತ್ ಸರ್ಟಿಫಿಕೇಟ್ ಬದಲಾಗಿ ಇವಾಗ ಮಹಜರ್ ಕಾಪಿನ ಅಪ್ಲೋಡ್ ಮಾಡ್ತಾಯಿದ್ವಿ. ಬಟ್ ವಂಶವೃಕ್ಷ ಅನ್ನೋದೊಂದು ಮಾಡಿಸ್ಕೊಳ್ಳೇಬೇಕು, ಅದು ಮ್ಯಾಂಡೇಟರಿ. ಇಂದಿನ ಈ ಪೌತಿ ಖಾತಾ ಆಂದೋಲನದಲ್ಲಿ ಎಡಿಸಿ ಭಾಸ್ಕರ್, ಎಸಿ ಅಶ್ವಿನ್, ಆರ್ಐ ಪರಶುರಾಮ್, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.